ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳು ಪ್ರಾರ್ಥನೆಯ ಶಕ್ತಿ ಮತ್ತು ದೇವರ ಕರುಣೆ, ದೇವರೊಂದಿಗೆ ಇರುವಂತಹ ಅನ್ಯೋನ್ಯತೆಯ ವಿಷಯವಾಗಿ ನಿಯಮಗಳಿಗಿಂತಲೂ ಹೆಚ್ಚಾಗಿ ಕರುಣೆಗೆ ಒಂದು ಅಗ್ರಸ್ಥಾನವನ್ನು ನೀಡಬೇಕು ಅನ್ನೋದರ ವಿಷಯವಾಗಿ ತಂದೆ ದೇವರು ನಮಗೆ ಈ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಇಂದಿನ ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿ ಇಂದು ನೀನು ಸಾಯ್ಬೇಕಾಗಿದೆ ಅಂತ ಹೇಳುವಾಗ ಆತ ಕಣ್ಣೀರಿನಿಂದ ಪ್ರಾರ್ಥಿಸ್ತಾನೆ. ಆತ ಕಣ್ಣೀರಿಟ್ಟು ದೇವರ ಕಡೆಗೆ ತಿರುಗಿಕೊಳ್ತಾನೆ, ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ದೇವರು ಕೊಡುವ ಉತ್ತರ ಆತನ ಆಯುಷ್ಕಾಲವನ್ನ ಹೆಚ್ಚಿಸುವುದಾಗಿ, ಶತ್ರುಗಳಿಂದ ಆತನನ್ನ ರಕ್ಷಿಸುವುದಾಗಿ ವಾಗ್ದಾನ. ಪ್ರಿಯರೇ, ಇಂದು ನಾವು ಕೂಡ ನಮ್ಮ ಒಂದು ಜೀವಿತದ ಕೊನೆಯ ದಿನಗಳು ಅಥವಾ ಕಷ್ಟ ಸಂಕಷ್ಟಗಳ ದಿನಗಳು ಬಂದಾಗ ನನ್ನ ಆಸ್ತಿ ಐಶ್ವರ್ಯ, ನನ್ನ ಕುಟುಂಬ, ಸಮಾಜದ ಉನ್ನತ ವ್ಯಕ್ತಿಗಳನ್ನ ನಾನು ಆಶ್ರಯಿಸಿಕೊಳ್ತಾ ಇದ್ದೇನೆ, ಅಥವಾ ನನ್ನ ಭವಿಷ್ಯಕ್ಕೆ ಬೇಕಾದಂತಹ ಒಂದು ಆ ಸಂಪತ್ತುಗಳನ್ನ ನಾನು ಶೇಖರಿಸಿಟ್ಟುಕೊಂಡು ಅಲ್ಲಿ ಒಂದು ನಾನು ಸೆಕ್ಯೂರ್ ಆಗೋದಕ್ಕೆ ನೋಡ್ತಾ ಇದ್ದೀನ, ಅಥವಾ ನನ್ನ ಸಮಸ್ಯೆಗಳಲ್ಲೂ ನನ್ನ ಕಷ್ಟ ಸಂಕಷ್ಟಗಳಲ್ಲೂ ಸರ್ವಶಕ್ತ ಸೇನಾಧೀಶ್ವರ ತಂದೆ ದೇವರು ನನ್ನೊಂದಿಗೆ ಇದ್ದಾರೆ, ಇಮ್ಯಾನುವೇಲ್, ಇರುವವನಾಗಿ ಇರುವಾತನು, ದೇವರು ನನ್ನೊಂದಿಗೆ ಯಾವಾಗಲೂ ಎಂಬ ಆ ಒಂದು ನಂಬಿಕೆ ಭರವಸೆಯಿಂದ ಅವರನ್ನು ನಾನು ಆಶ್ರಯಿಸಿಕೊಂಡು ಪ್ರಾಮಾಣಿಕವಾಗಿ ತಂದೆ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಾನು ಇದ್ದೀನ, ಇದನ್ನು ನಾನು ಧ್ಯಾನಿಸಬೇಕಾಗಿದೆ ಪ್ರಿಯರೇ. ಅಂತೆ ಎರಡನೇ ಆ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಆ ಶಿಷ್ಯರೊಂದಿಗೆ ಹೋಗುವಾಗ, ಶಿಷ್ಯರು ಆ ತೆನೆಗಳನ್ನು ತಿನ್ನುವಾಗ ಅಲ್ಲಿನ ಫರಿಸಾಯರು ಹೇಳ್ತಾರೆ, ನಿನ್ನ ಶಿಷ್ಯರು ಧರ್ಮಶಾಸ್ತ್ರವನ್ನ, ನಿಯಮವನ್ನ, ಸಬ್ಬತ್ ದಿನದಲ್ಲಿ ನಿಷಿದ್ಧವಾದದನ್ನ ನೀನು ಮಾಡ್ತಾ ಇದ್ದಾರೆ ಅವರು ಅಂತ ಹೇಳುವಾಗ ಯೇಸು ಕ್ರಿಸ್ತರು ನಿಯಮ, ಧರ್ಮಶಾಸ್ತ್ರ, ಆ ಧರ್ಮಶಾಸ್ತ್ರದ ಇತಿಹಾಸದಲ್ಲಿ ದಾವಿದ ಮಾಡಿದ ಆ ಕಾರ್ಯವನ್ನ ನೆನಪಿಗೆ ತಂದು, ಈ ಧರ್ಮಶಾಸ್ತ್ರ, ನಿಯಮಗಳು, ಈ ಕಾನೂನುಗಳು ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರು ಆಸೆ ಪಡುವುದು ಕರುಣೆಯನ್ನ, ಪ್ರೀತಿಯನ್ನ. ಈ ಒಂದು ಯಾಂತ್ರಿಕವಾದ ಪಾಲನೆ ಪ್ರಿಯರು ಇಂದು ನಾನು ನೀವು ಪ್ರತಿಯೊಬ್ಬರು ಮಾಡ್ತಾ ಇರಬಹುದು. ಸಬತ್ ದಿನ, ವಿಶ್ರಾಂತಿಯ ದಿನ, ಅಂದು ಬಲಿಪೂಜೆಗೆ ಹೋಗ್ಬೇಕು, ದೇವರೊಂದಿಗೆ ಅನ್ಯೋನ್ಯವಾದ ಒಂದು ಸಂಬಂಧವನ್ನು ನಾವು ಇಟ್ಟುಕೊಳ್ಬೇಕು, ಪ್ರಾಮಾಣಿಕವಾಗಿ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವ. ಬಲಿಪೂಜೆಗೆ ಯಾಂತ್ರಿಕವಾಗಿ ಧಾರ್ಮಿಕವಾದ ಕಾರ್ಯಗಳನ್ನು ನಾನು ಮಾಡ್ತಾ ಮತ್ತೆ ನನ್ನ ಜೀವಿತದಲ್ಲಿ ನಾನು ಮಾಡುವಂಥದ್ದು ಅದೇ ಆ ಒಂದು ತಿನ್ನು, ಕುಡಿ, ಮಜಾ ಮಾಡು, ಭಾನುವಾರದ ದಿನ ಒಂದು ಮನರಂಜನೆಯ ದಿನವನ್ನಾಗಿ ಪರಿವರ್ತಿಸಿಕೊಳ್ಳೋದು. ಆದ್ರೆ ಪ್ರಿಯರು, ಇವತ್ತು ಆ ವಿಶ್ರಾಂತಿಯ ದಿನ ಯೇಸುವಿನಲ್ಲಿ ಮಾತ್ರ ಅನ್ನುವಂತ ಒಂದು ಸಂದೇಶವನ್ನ ಇಲ್ಲಿ ಯೇಸು ಕ್ರಿಸ್ತರು ಕೊಡ್ತಾ ಇದ್ದಾರೆ. ಸಬತ್ತಿಗೂ ಒಡೆಯ ನಾನು, ನನಗೆ ಬೇಕಾದದ್ದು ದಯೆ, ಯಜ್ಞ ಬಲಿ ಅಲ್ಲ. ಈ ವಾಕ್ಯದ ಅರ್ಥ ನಿಮ್ಗೆ ತಿಳಿದಿದ್ರೆ ನಿರ್ದೋಷಿಗಳನ್ನ ನೀವು ಖಂಡಿಸ್ತಾ ಇರಲಿಲ್ಲ ಅಂತ. ಇವತ್ತು ಅನೇಕರಿಗೆ ತೀರ್ಪು ಕೊಡುವ ನಾವು ನನ್ನ ಜೀವಿತದಲ್ಲಿ ನಾನು ಮಾಡ್ತಾ ಇರೋದು ಏನು ಅನ್ನೋದನ್ನ ನಾವು ಗಮನಿಸಬೇಕು ಪ್ರಿಯರೇ. ಇಂದು ಈ ದಯೆ ದೇವರಿಗೆ ಬೇಕಾಗಿರೋದು, ಯಜ್ಞ ಬಲಿ ಅಲ್ಲ. ಇವತ್ತು ನಾನು ದೇವರಿಗೆ ಮಾಡಬೇಕಾದ ಅನೇಕ ಆತ್ಮಿಕ ಕಾರ್ಯಗಳನ್ನ ಮಾಡದೆ ಧಾರ್ಮಿಕವಾಗಿ ನಾನು ಮಾಡುವಂತ ಯಾವುದೇ ಒಂದು ದಾನ, ಧರ್ಮ, ಸತ್ಕಾರ್ಯ, ಕ್ಯಾಂಡಲ್, ಹೂಗಳನ್ನ ಕೊಡೋದು, ಅಥವಾ ನಾನು ಬಲಿಪೂಜೆಗೆ ಪ್ರತಿದಿನ ಹೋಗೋದ್ರಿಂದ ನನ್ನ ಈ ಒಂದು ಆತ್ಮಿಕವಾದಂತಹ ಅನ್ಯೋನ್ಯತೆ ದೇವರೊಂದಿಗೆ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಇಲ್ಲ ಪ್ರಿಯರೇ. ಆದ್ರೆ ಇಲ್ಲಿ ತಂದೆ ದೇವರು ಪ್ರಭುವಿನ ಮುಖಾಂತರ ತಿಳಿಸ್ತಾ ಇರೋದು ಒಂದೇ, ನನ್ನ ಶಾಂತಿ, ನನ್ನ ವಿಶ್ರಾಂತಿ ಇರುವುದು ಯೇಸುವಿನಲ್ಲಿ ಮಾತ್ರ. ನನ್ನ ಕೊರತೆಯನ್ನ ಬಲ್ಲವರು ಅವರು. ಯೇಸು ಕ್ರಿಸ್ತರು ಅವರ ಶಿಷ್ಯರ ಶಾರೀರಿಕ ಹಸುವನ್ನು ಅವರು ಅರ್ಥ ಮಾಡ್ಕೊಂಡ್ರು. ಒಬ್ಬ ಒಳ್ಳೆಯ ಕುರುಬನಾಗಿ ಅವರನ್ನ ಖಂಡಿಸ್ಲಿಲ್ಲ. ಅದೇ ರೀತಿ ಆತ್ಮೀಕವಾದ ಹಸಿವನ್ನ ನೀಗಿಸುವವರು ಯೇಸು ಮಾತ್ರ ಆಗಿದ್ದಾರೆ ಪ್ರಿಯರೇ. ಆತ್ಮೀಕ ಮನ್ನ ಯೇಸುವಿನಲ್ಲಿ ಮಾತ್ರ, ನನಗೆ ನಿಜವಾದ ವಿಶ್ರಾಂತಿ ಸಬತ್ತಿಗೆ ಒಡೆಯನಾದ ಯೇಸುವಿನಲ್ಲಿ ಮಾತ್ರ. ಹಾಗಾಗಿ ಅವರು ಹೇಳೋದು, ನಿಯಮಗಳು, ಆಚರಣೆಗಳಿಂದ ನಿಮಗೆ ನಿಜವಾದ ಶಾಂತಿ, ವಿಶ್ರಾಂತಿ ಸಿಗೋದಿಲ್ಲ. ಯೇಸು ಕ್ರಿಸ್ತರಲ್ಲಿ ನಾನು ಒಂದಾದಾಗ, ಹಳೆಯದೆಲ್ಲ ಅಳಿದು ನೂತನ ಸೃಷ್ಟಿಯಾದಾಗ ನನ್ನ ಆತ್ಮಕ್ಕೆ ನಿಜವಾದ ವಿಶ್ರಾಂತಿ, ನಿಜವಾದ ವಿಮೋಚನೆ ಸಿಗ್ತದೆ ಪ್ರಿಯರೇ. ಆ ಒಂದು ನಿಜವಾದ ವಿಶ್ರಾಂತಿ, ವಿಮೋಚನೆಗೆ ಬೇಕಾದುದು ಆಧ್ಯಾತ್ಮಿಕವಾದ ಮನ್ನ, ಪರಿಶುದ್ಧ ದೇವರ ವಾಕ್ಯ. ಆ ವಾಕ್ಯವನ್ನ ಪ್ರತಿದಿನ ಕೇಳುವಾಗ, ಧ್ಯಾನಿಸುವಾಗ, ಅದರಲ್ಲಿ ನಂಬಿಕೆ ಇಟ್ಟು ಅದನ್ನು ಕೈಗೊಂಡು ನಡೆಯುವಾಗ ಈ ಆತ್ಮೀಕವಾದ ವಿಶ್ರಾಂತಿಯನ್ನು ನಾವು ಪಡೆಯಲು ಸಾಧ್ಯ. ಆಮೆನ್.